ಮಾರ್ನಿಂಗ್. ಹೇಗಿದ್ದೀರಾ? ತಿಂಡಿ ಆಯಿತಾ ಎಲ್ರಿಗೂ? ಬೆಳಿಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ನೆನ್ನೆ ಮ್ಯಾಚ್ ಆಗಿದೆ. ಯಾರು ಅದೃಷ್ಟವಂತರು ಕೋಟಿ ಗೆದ್ದಿದ್ದಾರೆ, ಯಾವ ಅದೃಷ್ಟವಂತರು ಮ್ಯಾಚ್ ಗೆದ್ದಿದ್ದಾರೆ, ಯಾರಿಗೊಂದು ಕೋಟಿ ಬಂತು, ಅವನೇನು ಟೀಮ್ ಮಾಡಿದ್ದಾನೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಈಗ ಹೇಳ್ತಾ ಇದ್ದೀನಿ ಕೇಳಿ. ನೆನ್ನೆ ಮ್ಯಾಚ್ ಆಗಿದೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ. ನೆನ್ನೆ ಮ್ಯಾಚ್ ನೋಡೇ ಇರಲಿಲ್ಲ ನಾನು, ಈಗ ಬೆಳಿಗ್ಗೆ ಎದ್ದು ನೋಡ್ತಾ ಇದ್ದೀನಿ. ಸೊ 2 ಟೀಮ್ ಹಾಕಿದ್ದೆ ನಾನು. ಒಂದು ಟೀಮ್ ಬಂದು 8,72,000 ಬಂದಿದೆ, ಇನ್ನೊಂದು ಟೀಮು 22 ಲಕ್ಷ ಬಂದಿದೆ. ಒಂದು ಟೀಮು ನಾನು ಹಾಕಿರೋ ದುಡ್ಡು ವಾಪಸ್ ಬಂದಿದೆ. ಪರವಾಗಿಲ್ಲ. ಕ್ಯಾಪ್ಟನ್ನು ಒಂದು ರೇಂಜಿಗೆ ತಂದು ಕೊಟ್ಟಿದ್ದಾನೆ ಪಾಯಿಂಟ್ಸು. ವೈಸ್ ಕ್ಯಾಪ್ಟನ್ನು ಸ್ವಲ್ಪ ಕೊಟ್ಟಿದ್ದಾನೆ. ಸೊ ಜಸ್ಟ್ ಮಿಸ್ ಆಯಿತು ನೋಡಿ ಫ್ರೆಂಡ್ಸ್. ಈ ಥರ ಇರುತ್ತೆ ನಿಮಗೆ. ನೆನ್ನೆ ಮ್ಯಾಚ್ ಆಗಿದೆ. ಸೊ ನೋಡ್ಬೋದು, ನೆನ್ನೆ ಪುಣ್ಯಾತ್ಮ ಯಾರಪ್ಪ 1 ಕೋಟಿ ಗೆದ್ದಿರೋದು ಅಂತ ನೋಡಿದ್ರೆ, ಯಾರೋ ಇಲ್ಲಿ ಫಸ್ಟ್ ಪ್ರೈಸಲ್ಲಿ ಇದ್ದಾರೆ ನೋಡಿ, ಸ್ವಾತಿ 1437. ಅವರು ಅದೃಷ್ಟವಂತರು, 1 ಕೋಟಿ ಗೆದ್ದಿದ್ದಾರೆ. ಅವ್ರು ತೊಗೊಂಡಿರೋದು 1074 ಪಾಯಿಂಟ್ಸ್ ತೊಗೊಂಡಿದ್ದಾರೆ. ನಾನು 625 ಪಾಯಿಂಟ್ಸ್ ತೊಗೊಂಡಿದ್ದೀನಿ. ಹೆಚ್ಚು ಕಮ್ಮಿ ಒಂದು ಅರ್ಧ ಅವ್ರ ಪಾಯಿಂಟ್ಸಲ್ಲಿ ನಂದು ಕಡಿಮೆ ಇದೆ ನೋಡಿ. ಅವ್ರು ಯಾವ ಟೀಮ್ ಹಾಕಿದ್ದಾರೆ ನೋಡಿ, ಗೆಸ್ ಮಾಡಿ ಹಾಕಿದ್ದಾರೆ. ವಿಲ್ ಜಾಕ್ಸ್ ಹಾಕಿದ್ದಾರೆ, ಬ್ರೂಕ್ ಹಾಕಿದ್ದಾರೆ. ಚೆನ್ನಾಗಿ ಹಾಕಿದ್ದಾರೆ ಟೀಮು. ಮಿತ್ತಲ್ ಮಾರ್ಷ್ ಒಬ್ಬರು ಆಡಿಲ್ಲ ಅಷ್ಟೇ, ಡ್ರೀಮ್ ಟೀಮಲ್ಲಿಲ್ಲ. ಇನ್ನೆಲ್ಲರೂ ಚೆನ್ನಾಗಿ ಗೆಸ್ ಮಾಡಿ ಹಾಕಿದ್ದಾರೆ ನೋಡಿ. ಸುಮ್ಮನೆ ಗೆಸ್ ಮಾಡಿ ಆಡಿರೋದು ಗೆದ್ದೇ ಬಿಟ್ಟಿದ್ದಾರೆ ನೋಡಿ. 2ನೇ ಪ್ರೈಸ್ ಯಾರೋ ಗ್ರೇಸ್ ಲಾರ್ಸನ್ ಅಂತೆ, 1061 ತೆಗೆದಿದ್ದಾನೆ. ಅವನು 2ನೇ ಪಾಯಿಂಟ್ ಬಂದಿದ್ದಾನೆ. ನೆಕ್ಸ್ಟ್ 3ನೇದು ಯಾರೋ SP ಸ್ಟರ್ನ್ ಅಂತೆ ನೋಡಿ. ಇವರೆಲ್ಲ ಅದೃಷ್ಟವಂತರು ಗೆದ್ದಿದ್ದಾರೆ ನೋಡಿ. ಇವ್ರದ್ದು ಕುದುರೆಗಳು ಈ ನಂಬರ್ಗೆ ಬಂದಿದೆ. ನಮ್ಮ ಕುದುರೆ 8 ಲಕ್ಷ ಚಿಲ್ಲರೆ ಬಂದಿದೆ. ಸೊ ಈ ಥರ ಟ್ರೈ ಮಾಡ್ತಾಯಿದ್ರೆ ಯಾವತ್ತಾದರೂ ಒಂದಿನ ಒಳ್ಳೆ ಅಮೌಂಟ್ ಬರುತ್ತೆ ನೋಡಿ. ಇವರೆಲ್ಲ ಗೆದ್ದಿದ್ದಾರೆ ನೋಡಿ. ಯಾರು 10,000 ಗೆದ್ದಿದ್ದಾರೆ, 9,500 ಗೆದ್ದಿದ್ದಾರೆ. ಈ ಥರ ಗೆಲ್ತಾಯಿದ್ರೆ ಪಕ್ಕ ಒಂದಿನ ಬರುತ್ತೆ ನೋಡಿ. ನಾನು 2 ಟೀಮ್ ಹಾಕಿದ್ದೆ. ಒಂದು ಸರಿ ಹಾಕಿದ್ದು ವಾಪಸ್ ಬಂದಿದೆ, ಇನ್ನೊಂದು ಹೋಗಿದೆ ಅಷ್ಟೇ. ಸೊ ಜಸ್ಟ್ ಮಿಸ್ಸು. ನಾನು ಹಾಕಿರೋದು ಇವ್ರು ಹಾಕಿರೋದು ನೋಡಿ. ಇವರು ಈ ಥರ ಹಾಕಿದ್ದಾರೆ, ನಾನು ಹಾಕಿರೋದು ಈ ಥರ ಹಾಕಿದ್ದೀನಿ. ಸೊ ಚೆನ್ನಾಗಿದೆ, ಹಿಂಗೆ ಆಡ್ತಾ ಇರ್ಬೋದು. ನಾನಂತೂ ಅವಾಗವಾಗ ಆಡ್ತಾ ಇರ್ತೀನಿ. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ನೋಡ್ತಾಯಿರಿ. ಏನಾದ್ರು ಹೊಸ ಮಾಹಿತಿ ಇದ್ದರೆ ಕೊಡ್ತಾ ಇರ್ತೀನಿ. ಒಟ್ಟಿನಲ್ಲಿ ದಿನ ದುಡ್ಡು ಮಾಡೋದು ಅಂತ ಹೇಳ್ತೀನಿ, ಐಡಿಯಾಸ್ ಕೊಡ್ತೀನಿ. ಡ್ರೀಮ್ 11 ಇದು ಒಂದೇ ಇರೋದು ರೀ ಸದ್ಯಕ್ಕೆ ದುಡ್ಡು ಮಾಡೋ ಅಂಥ ಜೆನ್ಯೂನ್ ಆಗಿರೋದು ನನಗೆ ಗೊತ್ತಿರೋ ಥರ ನೋಡಿ. ತುಂಬ ಜನ ಆಡ್ತಾರೆ, ಆದರೆ ಬೇರೆ ಭಾಷೆ ತುಂಬ ಜನ ಆಡ್ತಾರೆ. ನಮ್ಮ ಕನ್ನಡದವ್ರು ಕಡಿಮೆ ಆಡ್ತಾರೆ ಅನ್ಸುತ್ತೆ ನನಗೆ. ಸೊ ಅವರು ಆ ಬ್ಯುಸಿ ಈ ಬ್ಯುಸಿ ಅಂತ ಇರ್ತಾರೆ. ಸುಮ್ಮನೆ ಯಾವಾಗೊಂದು ಸರಿ ಆಡಬೇಕು, ಗೊತ್ತೇ ಇರೋದಿಲ್ಲ. ಮೊಬೈಲ್ ತೆಗೆದು ಆನ್ ಮಾಡಿದ ತಕ್ಷಣ ದುಡ್ಡು ಬಂದಿರ್ಬೋದೇನೋ, ಹೇಳೋಕ್ಕಾಗಲ್ಲ ನೋಡಿ. ಸುಮ್ಮನೆ ನಾನು ಹಿಂಗೆ ಆನ್ ಮಾಡಿದೆ, 49 ಮೇಲೆ ನಾನು ಹಾಕಿರೋ ದುಡ್ಡು ವಾಪಸ್ ಬಂದಿದೆ. ಸೊ ಟ್ರೈ